ರಾಜ್ಯಾದ್ಯಂತ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ, ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆ ಬಂದ್ ಮಾಡಿದ ಪೌರಕಾರ್ಮಿಕರ ಬೇಡಿಕೆಗಳು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಪೌರಕಾರ್ಮಿಕರಿಗೆ ಅಧಿಕಾರಿ ವರ್ಗ ಹಾಗೂ ಸಾರ್ವಜನಿಕರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಮಲತಾಯಿ ಧೋರಣೆ ಬೇಡ, ಕಾರ್ಮಿಕರಿಗೆ ಕಾಯಂ ನೌಕರಿ ಒಂದೇ ವೇತನವನ್ನ ನಿಗದಿಪಡಿಸಿ ಸರ್ಕಾರಕ್ಕೆ ಪೌರಕಾರ್ಮಿಕರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪೌರಕಾರ್ಮಿಕರು ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಮುಷ್ಕರವನ್ನ ಈಗಾಗಲೇ ಆರಂಭ ಮಾಡಲಾಗಿದೆ. ಪೌರಕಾರ್ಮಿಕರ ನಡೆಗೆ ಸಾರ್ವಜನಿಕರು ಕೂಡ ಈಗಾಗಲೇ ಸಾಥನ್ನ ನೀಡಿದ್ದಾರೆ. ಇನ್ನು ಪೌರಕಾರ್ಮಿಕರ ಏಳಿಗೆಗಾಗಿ ರಾಜ್ಯಾಧ್ಯಕ್ಷ ಪ್ರಭಾಕರ್ ಕರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಿದ್ದಾರೆ ಈಗಾಗಲೇ ಕಾರ್ಮಿಕರು. ಇನ್ನು ಪೌರ ಕಾರ್ಮಿಕರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನಮಗೆ 4 ರಿಂದ 5 ತಿಂಗಳಿಗೊಮ್ಮೆ ಸಂಬಳ ಬರ್ತಾ ಇದೆ. ಪೌರ ಕಾರ್ಮಿಕರಿಗೆ ನಿರ್ಮಿಸಿದ ನಿವೇಶನ ಕೂಡ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ. ಪೌರ ಕಾರ್ಮಿಕರನ್ನ ಹುದ್ದೆಯಲ್ಲಿ ರಾಜ್ಯ ಸರ್ಕಾರ ಕಾಯಂಗೊಳಿಸಿ ಸೇವಾ ಭದ್ರತೆಯನ್ನ ಕೂಡ ಒದಗಿಸಬೇಕು. ಪೌರ ಕಾರ್ಮಿಕರು ಇಟ್ಟಂತಹ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುವವರೆಗೂ ಮುಷ್ಕರವನ್ನ ಕೈ ಬಿಡುವುದಿಲ್ಲ ಎಂದು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಪೌರ ಕಾರ್ಮಿಕರ ಭದ್ರತೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕಾರ್ಮಿಕ ವರ್ಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ. ಆದಷ್ಟು ಬೇಗ ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿ ಅನ್ನುವುದೇ ನಮ್ಮ ಆಶಯ. ಯಾಕೆಂದ್ರೆ ಅವರಿದ್ರೆ ನಾವೆಲ್ಲರೂ ಆರೋಗ್ಯದಿಂದ ಇರಲು ಸಾಧ್ಯ. ಪೌರ ಕಾರ್ಮಿಕರ ಬೇಡಿಕೆಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಸಾರ್ವಜನಿಕರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪೌರ ನೌಕರರ ಸಂಘದಿಂದ ದಿನಾಂಕ 27/5/2024 ಅನಿರ್ದಿಷ್ಟವಾದಿ ಒಂದು ಮುಷ್ಕರ ಕೈಗೊಂಡಿದ್ದೀವಿ. ನಾವು ಸಂಘದಿಂದ ಕೆಲವು ಬೇಡಿಕೆಗಳನ್ನಿಟ್ಟು ಈ ಒಂದು ಮುಷ್ಕರ ಕೈಗೊಳ್ತಾ ಇದ್ದೀವಿ. ಮೊದಲನೇದಾಗಿ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರಿಗಳು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೌರ ಸೇವಾ ಸಂಸ್ಥೆಯನ್ನ ನಾವು ರಾಜ್ಯ ಸರ್ಕಾರಿ ನೌಕರಿಗಳನ್ನ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು, ಮತ್ತೆ KJD ಮತ್ತೆ ಎಲ್ಲಾ ಜ್ಯೋತಿ ಸಂಜೀವಿನಿ ಅಂತ ಆರೋಗ್ಯ ಸಂಜೀವಿನಿ ಕೊಡಬೇಕು, ಮತ್ತೆ ನಮ್ಮನ್ನು ಸರ್ಕಾರಿ ನೌಕರರಿಂದ ಎಂದು ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ. ಹಾಗೂ ಎರಡನೇದಾಗ್ಲಿ ಹೊರಗುತ್ತಿಗೆ ಮತ್ತು ಅಡಿಯಲ್ಲಿ ಇವಾಗ ನಮ್ಮ ಅಣ್ಣ ತಂಗಿರು ಅಕ್ಕ ತಂಗಿರಿಗೆ ಆಲೆ ಹೊರಗುತ್ತಿಗೆ ನೀರು ಸರಬರಾಜು ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಇನ್ನಿತರ ಕೆಲಸಗಳಲ್ಲಿ ಇವಾಗ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶಾಶ್ವತವಾಗಿರೋದು ಯಾವ್ದಾದ್ರು ಕನಿಷ್ಠ ವೇತನ ಆಗಿರ್ಬೋದು, ಇಲ್ಲ ಒಂದು ಅಡಿಯಲ್ಲಿ ಅವ್ರಿಗೆ ಏನಾದ್ರೂ ಒಂದು ನೌಕರ ನೇರ ಪಾವತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ಅದು ಎರಡನೇ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತೆ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ 20-35 ವರ್ಷಗಳಿಂದ ಸಮಾನ ವೇತನದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಮಾನ ವೇತನದಲ್ಲಿ ಕೆಲಸ ಮಾಡೋರಿಗೆ ಶಾಶ್ವತವಾಗಿ ಅವ್ರಿಗೆ ಪರ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೊಂದು ನಾವು ಅವ್ರನ್ನ ಇಟ್ಕೊಂಡು ಬೇಡಿಕೆ ಇಟ್ಕೊಂಡು ಮುಷ್ಕರ ಕೈಗೊಳ್ತಾ ಇದ್ದೀವಿ. ಇನ್ನೊಂದು ನಮ್ಮ SFC ಅನುದಾನದಲ್ಲಿ ಇವಾಗ ಪೌರ ಕಾರ್ಮಿಕರಿಗೆಲ್ಲ ಒಂದು ನಮ್ಮ ವಸೂಲಿ ದುಡ್ಡಲ್ಲೇನೆ ಸಂಬಳ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಇದ್ ಮಾಡಿದ್ದಾರೆ. ಆದ್ರೆ SFC ಅಮೌಂಟ್ ಅಲ್ಲೇ ಎಲ್ಲಾರ್ಗು ಸಂಬಳ ಕೊಡ್ಬೇಕು, ಮತ್ತೆ ಅವ್ರಿಗೇನೆ ಸಂಬಳ SFC ಅಮೌಂಟ್ ಅಲ್ಲೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ 4ನೇ ಒಂದು ಬೇಡಿಕೆಯನ್ನ ಇಟ್ಟು ನಾವು ಈಗಾಗಲೇ ಮುಷ್ಕರ ಕೈಗೊಂಡಿದ್ದೀವಿ. ಈ ಎಲ್ಲಾ ಸಾರ್ವಜನಿಕರಿಗೆ ತಿಳಿಪಡಿಸಿದೇನೆಂದ್ರೆ ನಮ್ಮಿಂದ ಇವಾಗ ಸ್ವಚ್ಛತೆ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಮತ್ತೆ ಕಚೇರಿ ಕೆಲಸಗಳನ್ನ ಸ್ಥಗಿತಗೊಳಿಸಿದ್ದೀವಿ. ಈ ಒಂದು ಇದರಿಂದ ನಮ್ಮ ಒಂದು ಬೇಡಿಕೆಗಳನ್ನ ಸರ್ಕಾರ ಬೇಗ ಈಡೇರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತಾ ಇದ್ದೀವಿ. ಪೌರ ನೌಕರರ ಸಂಘದ ವತಿಯಿಂದ ಮತ್ತೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮತ್ತೆ ನಮ್ಮ ಪೌರ ನೌಕರರು, ನೀರು ಸರಬರಾಜು ಸಹಾಯಕರು ಮತ್ತು ಎಲ್ಲ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳು, ಗಾರ್ಡಿಯನ್, UGD ಮತ್ತೆ ವಾಲ್ಮ್ಯಾನ್ಗಳು ಮತ್ತೆ ಡ್ರೈವರ್ಸು, ಆಟೋ ಡ್ರೈವರ್ಸು, ಕ್ಲೀನರ್ಸು ಎಲ್ಲ ಸೇರಿ ಅವರಿಗೆ ನಾನು ಈ ಸಂಘದ ಪರವಾಗಿ ಒಂದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಪ್ರಭಾಕರ್ ಆದಂತ ಅಧ್ಯಕ್ಷರು ಇವತ್ತು ದಿನಾಂಕ 27/6/2025 ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಒಂದು ಮೂಲೆಗೂ ನಮ್ಮ ತಾಲೂಕು, ಜಿಲ್ಲೆ ಹಂಗಾಗಿ ಎಲ್ಲ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಮತ್ತೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಎಲ್ಲ ಬೆಂಬಲವನ್ನು ಸೂಚಿಸುತ್ತಾ, ನಮ್ಮ ನೌಕರರಿಗೂ ಈ ಸಮಾನ ವೇತನ ಅಂತ ಹೇಳ್ಬಿಟ್ಟು 30 ವರ್ಷದಿಂದ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಸರ್ಕಾರದಿಂದ ಅವರಿಗೆ ಅನುಕೂಲ ಕೊಟ್ಟಿಲ್ಲ. ಮತ್ತೆ ಅದೇ ರೀತಿ ನಮ್ಮ ಸಮಾನ ವೇತನ ನೌಕರರು ಕೆಲವರು ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೂ ಸರ್ಕಾರದಿಂದ ಏನು ಸೌಲಭ್ಯ ಇಲ್ಲ. ಮತ್ತೆ ಅವರು ಕೆಲವರು ಮರಣ ಹೊಂದಿರ್ತಾರೆ, ಅವ್ರಿಗೂ ಇದು ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ. ಮತ್ತೆ
ಎಲ್ಲ ನಮ್ಮ ನೌಕರರು ಡ್ರೈವರ್ಸ್ ಆಗ್ಲಿ, ಕ್ಲೀನರ್ಸ್ ಆಗ್ಲಿ, ಲೋಡರ್ಸ್ ಆಗ್ಲಿ, ಆಟೋ ಡ್ರೈವರ್ಸ್ ಆಗ್ಲಿ, ಚಾಲಕರೇ ಆಗ್ಲಿ ಇಲ್ಲೇವರೆಗೂ 15 ವರ್ಷದಿಂದ ಸತತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಸರ್ಕಾರದಿಂದ ಅವರಿಗೆ ಏನೋ ಒಂದು ಮಲತಾಯಿ ಧೋರಣೆ ಮಾಡ್ತಾರೆ. ಮತ್ತೆ ಜೀತ ಪದ್ಧತಿ ತರ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಸಂಬಳ ಸರಿಯಾಗಿ ಕಾಲಕ್ಕೆ ಸಂಬಳ ಕೊಡದಂಗೆ ಅವ್ರಿಗೆ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮ ಸಚಿವರಾದಂತ ರಹೀಂ ಖಾನ್ ಸಾಹೇಬ್ರವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರವರು, ಮಾನ್ಯ ಸಚಿವರಾದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಕೂಡ ಅವರು ನಮ್ಮ ನೌಕರರು ಅವ್ರಿಗೆ ಸ್ಪಂದಿಸಿ ದಯವಿಟ್ಟು ನಮ್ಮ ನೌಕರಿಗೆ ಅವ್ರಿಗೆ ಕಾಯಂ ಮಾಡಿಕೊಡ್ಬೇಕಾಗಿ ನಾನು ಈ ನೌಕರ ಪರವಾಗಿ ಮತ್ತೆ ನಮ್ಮ ಸಾರ್ವಜನಿಕರ ಪರವಾಗಿ ಮತ್ತೆ ಮಾಧ್ಯಮದ ಪತ್ರಿಕರ ಪರವಾಗಿ ನಾನು ಈ 2 ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಜೈ ಹಿಂದ್. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಈ ಒಂದು ಮುಷ್ಕರದ ಪ್ರಮುಖ ಉದ್ದೇಶ ಏನಂದ್ರೆ, ಇದು ಒಂದು ಪಟ್ಟಣ ಪಂಚಾಯಿತಿ ಅಂದ್ರೆ ಮುನ್ಸಿಪಲ್ನ ಕಾಯಂ ನೌಕರರ ರೀತಿಯಲ್ಲೇನೆ ಪರ್ಮನೆಂಟ್ ನೌಕರರಿಗೆ ಏನು ಸೌಲಭ್ಯ ಸಿಗುತ್ತೆ, ಜ್ಯೋತಿ ಸಂಜೀವಿನಿ ಇರ್ಬೋದು, KJID, ಇದು ಒಂದು ಸೆಮಿ ಗೌರ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರ ಸ್ಥಳೀಯ ಸಂಸ್ಥೆಗಳನ್ನ. ಅದನ್ನು ಸಹ ಒರಿಜಿನಲ್ ಸರ್ಕಾರದ ಏನು ಸೌಲಭ್ಯ ಬರುತ್ತೋ ಅದೇ ಸೌಲಭ್ಯ ಇದು ಮುನ್ಸಿಪಾಲಿಟಿಗಳಿಗೂ ಅನ್ವಯ ಆಗಬೇಕು. ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ಪದ್ಧತಿಯನ್ನ ಆಚೆ ಹಾಕ್ಬೇಕು. ಎಲ್ಲರೂ ಒಂದೇ ಸಮಾನವಾಗಿ ನೋಡ್ಬೇಕು. ಹೊರಗುತ್ತಿಗೆ ನೌಕರರ ಹತ್ರನೂ ಅಷ್ಟೇ ಕೆಲಸ ತಗೋತಾರೆ, ಪರ್ಮನೆಂಟ್ ಎಂಪ್ಲಾಯ್ಸ್ ಹತ್ರನೂ ಅಷ್ಟೇ ಕೆಲಸ ತಗೋತಾರೆ. ಹಂಗಾಗಿ ಸೇವಾ ಭದ್ರತೆ ಇಲ್ಲದೆ ದುಡಿಸ್ಕೊಳ್ಳೋ ಪದ್ಧತಿಯನ್ನ ಹೊರ ಹಾಕಿ ಎಲ್ಲರನ್ನೂ ಸಹ ಒಂದೇ ರೀತಿಯಲ್ಲಿ ನೋಡ್ಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ ಇದಾಗಿದೆ. ಅದರಲ್ಲಿ ಚಾಲಕರಿರ್ಬೋದು, ಡ್ರೈವರ್ಸ್ ಇರ್ಬೋದು, ಲೋಡರ್ಸ್ ಇರ್ಬೋದು, ಕಂಪ್ಯೂಟರ್ ಆಪರೇಟರ್ ಇರ್ಬೋದು, 15, 20, 25 ವರ್ಷದಿಂದನೂ ಸಹ ಇದೇ ಒಂದು ಸಂಸ್ಥೆಗೋಸ್ಕರ ದುಡಿತಾ ಇರ್ತಾರೆ ಕಡಿಮೆ ವೇತನದಲ್ಲಿ. ಅವ್ರಿಗೂ ಸಹ ಎಲ್ಲಾ ನಾಗರಿಕರಿಗಿರುವಂತದ್ದೇ ಸಮಸ್ಯೆಗಳು ಅವ್ರಿಗೂ ಇರುತ್ತೆ. ಒಬ್ರಿಗೆ ಜಾಸ್ತಿ ಸಂಬಳ, ವೇತನದಲ್ಲಿ ತಾರತಮ್ಯ ಆಗ್ತಾ ಇದೆ. ಈ ಒಂದು ಉದ್ದೇಶದಿಂದ ಈ ಒಂದು ದಿನ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದೀವಿ. ಇದನ್ನ ಒಂದು ಸರ್ಕಾರ ಉತ್ತಮ ರೀತಿಯಲ್ಲಿ ಪರಿಗಣಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಪೌರ ನೌಕರರ ಸಂಘದಿಂದ ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಯಾರೇ ಹೊರಗುತ್ತಿಗೆ ನೌಕರನ, ಪರ್ಮನೆಂಟ್ ನೌಕರನ ತಾಯಿ ಮಕ್ಕಳು ಹೊರಗುತ್ತಿಗೆ ನೌಕರನ ಮಲ್ತಾಯಿ ಮಕ್ಕಳು ಜೋಡಣೆ ಮಾಡ್ತಾ ಇದೆ. ಸರ್ಕಾರನೇ ಮಾಡ್ತಾ ಇರಲಿಲ್ಲ. ಇನ್ನೊಂದು, ನಮಗೆ ವೇತನ ಕರೆಕ್ಟಾಗಿ ಸಿಗ್ತಾ ಇಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು ಆ ಥರ ವೇತನಗಳು ಸಿಗ್ತಾ ಇಲ್ಲ. ಪರ್ಮನೆಂಟ್ ತಿಂಗಳ ಸಂಬಳ ಆಗ್ತಾ ಇದ್ದಾರೆ, ನಮ್ಗೆ ತಿಂಗಳ ಸಂಬಳಗಳು ಆಗ್ತಾ ಇಲ್ಲ. ಅದರಿಂದ ಇನ್ನೊಂದು ಏನಂತಂದ್ರೆ, ನಮಗೆ ಇಲ್ಲಿ ಒಂದು ಮನೆಗಳು, ಇಲ್ಲಿಗೆ ಒಂದು 10 ಜನಕ್ಕೆ ಮನೆ ಕೊಟ್ಟಿದ್ದಾರೆ. ಪರ್ಮನೆಂಟ್ ಎಂಪ್ಲಾಯ್ಗೆ ಮನೆಗಳು ಕೊಟ್ಟಿದ್ದಾರೆ. ಹೊರಗುತ್ತಿಗೆ ನೌಕರಿಗೆ ಆಗ್ಲಿ, ಯಾರೇ ಆಗ್ಲಿ ಎಂಪ್ಲಾಯ್ಗಳು ಆಚೆ ಕಡೆಯವ್ರಿಗೆ ಕೊಟ್ಟಿಲ್ಲ. ಏನಂದ್ರೆ ಅವ್ರಿಗೆ ತಾಯಿ ಮಕ್ಕಳು ನಮ್ಮನ್ನು ಮಲ್ತಾಯಿ ಮಕ್ಕಳು ಜೋಡಣೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಹೊರಗುತ್ತಿಗೆ ಸೇವಾ ಭದ್ರತೆ ಇಲ್ಲ. ಯಾರೇ ಒಬ್ರು ಬರ್ಬೋದು, ಒಂದ್ಬಿಟ್ಟೆ ಕೆಲಸದಿಂದ ಕೀ ಕೊಟ್ಟು ಹೋಗೋ ಅಂದ್ರೆ ಹೋಗ್ಬೋದು. ವಾಟರ್ ಮ್ಯಾನ್ ಈ ವಾಲಿಕ್ ಬಿಟ್ಟು ಮನೆಗೆ ಹೋಗೋ ಅಂದ್ರೆ ಹೋಗ್ಬೋದು. ಕಸದ ದಿನ ಪರ್ಕೆಟ್ ಬಿಟ್ಟು ಮನೆಗೆ ಹೋಗಪ್ಪ ಅಂತ ಬಿಟ್ಟು ದಬ್ಬಾಳಿಕೆ ದೌರ್ಜನ್ಯ ಮಾಡ್ಬೋದು ನಮ್ಮ ಮೇಲೆ. ಯಾರಿಗೂ ನಮ್ಮ ಮೇಲೆ ಅಂದ್ರೆ ಅದಿಲ್ಲ. ನಮ್ಮ ಹತ್ರ ಸೇವೆ ಭದ್ರತೆ ಇಲ್ಲ. ನಮ್ಮ ಹತ್ರ ಕಾಯಂ ಮಾಡ್ಬೇಕು ನಮ್ಮನ್ನ. ಈಗ ಅಕಸ್ಮಾತ್ ಕೆಲಸದಿಂದ ಕಿತ್ತಾಕೋದು, ಒಂದ್ 15 ವರ್ಷ ಮುಂಜಾನೆಯವರೇ ಆಗಿರ್ಬೋದು, 15 ವರ್ಷ 16 ವರ್ಷ ಕೆಲಸ ಮಾಡ್ತಾರೆ. ಯಾರನ್ನ ಕೀ ಕೊಟ್ಟು ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕೀ ಕೊಟ್ಬಿಟ್ಟು ಕೆಲಸದಿಂದ ಬಂದಿಲ್ಲ ಅಂತ ಹೇಳ್ಬಿಟ್ರೆ ಮಾಡಿ ಒಂದು 10 ವಾರ 15 ದಿವಸ ರಜಾ ಹಾಕಿದ್ರೆ ಕೆಲ್ಸಕ್ಕೆ ಬರಲ್ಲ ಅಂತ ಬಿಟ್ಟೋಗ್ರಪ್ಪ ಅಂದ್ರೆ ಬಿಟ್ಟು ಹೋಗ್ತಾರೆ ಅನ್ಕೊಳ್ರಿ. ಆಗಿದ್ದು ಬೇರೆ ಅವ್ರಿಗೆ ಮನೆ ಹೆಂಡತಿ ಮಕ್ಳಿಗೆ ಯಾರು ಆಗಲ್ಲ. ಅದರಿಂದ ಸೇವಾ ಭದ್ರತೆ ಇಲ್ಲ. ಜೀವನ ನಡೆಸ್ತಾ ಇದಾರೆ. ಅಕಸ್ಮಾತ್ ಅವ್ರೇನ ಕೆಲಸ ಬಿಟ್ಟು ಹೋದ್ರೆ ಅವ್ರ ಹೆಂಡತಿ ಮಕ್ಳಿಗೆ ಏನು ಸಿಗಲ್ಲ. ಅದು ನಾವು ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ನಾವು ತಿಳ್ಕೊಂಡ್ವಿ. ಮುಂದಿನ ನಡೆ ಏನು ಸರ್, ನಮ್ಗೆ ಸರ್ಕಾರದಿಂದ ಆದೇಶ ಬರೋವರೆಗೂ ನಾವು ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ. ಏನು ಸ್ಥಗಿತಗೊಳಿಸ್ತಾ ಇದ್ದೀರಿ ಸರ್, ಅಲ್ಲಿ ಆಟೋ ಕಸ ವಿಲೇವಾರಿಗೆ ಹೋಗಲ್ಲ, ಕಸ ಗುಡ್ಸಲ್ಲ, ವಾಟರ್ ಸಪ್ಲೈ ಇದು ಆಫೀಸ್ ನಲ್ಲಿ ಕಚೇರಿ ಕೆಲಸಗಳು ಸಹಿತಗೊಳಿಸ್ತೀವಿ. ಕಚೇರಿ ಬೀಗ ಹಾಕಿದ್ವಿ ಸರ್. ಕಚೇರಿ ಬೀಗ ಹಾಕಿ